ತುಂಗಭದ್ರ ಬತ್ತೋಗ್ಬಿಟ್ಟಿದೆ ಸ್ನೇಹಿತರೆ. ತುಂಗಭದ್ರದಲ್ಲಿ ನೀರಿಲ್ಲ, ಏನಿಲ್ಲ. ಏನಂದರೆ ದೇವಸ್ಥಾನ ದರ್ಶನ ಮಾಡ್ಕೊಂಡ್ವಿ, ಹೋಗ್ತಾ ಇದ್ದೀವಿ ನೋಡಿ. ನಮಸ್ತೆ ಸ್ನೇಹಿತರೆ. ದೇವಸ್ಥಾನದಾಗೆಲ್ಲ ದರ್ಶನ ಬೆಳಿಗ್ಗೆ 6:30 ಆಗೋಯ್ತು. ಈಗಲ ಮತ್ತೆ ನೆಕ್ಸ್ಟ್ ಹೈವೇ ಹಿಡಿಯೋದು. ಈಗ ಕರ್ನೂಲಿಂದ ತಿರುಪತಿ ಕಡೆ ಪಯಣ. ಮತ್ತು ಬೆಳಗ್ಗೆ ಸ್ವಲ್ಪ ಲೈಟಾಗಿ ಥಂಡಿ ಇದೆ, ಬೇಗ ಹೋಗ್ಬಿಡ್ಬೋದು. ಮಧ್ಯಾಹ್ನ ಬಿಸಿಲಿಗೆ ಆಗಲ್ಲ, ಮಧ್ಯಾಹ್ನ ಬಿಸಿಲು ರೋಡ್ಸ್ ಆಗಲ್ಲ. ಎಲ್ಲ ಶ್ರೀಶೈಲಕ್ಕೆ ಪಾದಯಾತ್ರೆ. ಹಿಂದ್ಗಡೆ ಕಮ್ಮಿ ಜನ ಇಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಬಿಡ್ರಿ. ಇಷ್ಟೊಂದು ಜನ ಹೋಗ್ತಿದಾರಲ್ಲ ಅಂತ. ಪ್ರತಿ ವರ್ಷ ಹೋಗ್ತಾರೆ ಇವರು ಈ ಕಡೆ ಸೈಡು. ಬಳ್ಳಾರಿ ಸೈಡಿಂದನೂ ನೆನ್ನೆ ಬಂದಿದ್ರು, ಇವರೆಲ್ಲ ಹೊರಟಿದ್ದಾರೆ. ಮಂತ್ರಾಲಯದಿಂದ 100 ಕಿಲೋಮೀಟ್ರ್ ಬಂದ್ವಿ ಸ್ನೇಹಿತರೆ. ಈಗ ಕಡಪ ಹೈವೇಲಿದ್ದೀವಿ. ಕಚ್ಚಾ ರೋಡಲ್ಲಿ ಹೊಡೆದೊಡೆದು ಸಾಕಾಗಿತ್ತು. ಕೊನೆಗೂ ಈಗ ಕಡಪ ಹೈವೇ ಸಿಕ್ಕಿದೆ ನಮಗೆ. ನೆಕ್ಸ್ಟ್ ಸ್ಟಾಪ್ ಕಡಪ. ಗೋಪ್ರೋ ಚಾರ್ಜ್ ಬೇರೆ ಡೌನ್ ಆಗಿದೆ. ಕಡಪಲ್ಲಿ ಸ್ಟಾಪ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕಾಗುತ್ತೆ. ನೋಡೋಣ ಏನಾಗುತ್ತೋ ಈ ಬಿಸಿಲಲ್ಲಿ, ಏನೇನಾಗುತ್ತೆ ಏನೇನಿಲ್ಲ. ನೋಡ್ರಿ ಇಲ್ಲಿ ಹೆಂಗಿದೆ, ವಾ 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 ವಾ. ಬೆಟ್ಟಗಳ ನಡುವೆ ಹೊರಟೆ. ಇನ್ನು ಕರೆಕ್ಟ್ 300 ಕಿಲೋಮೀಟರ್ ಐತೆ ನೋಡ್ರಿ ತಿರುಪತಿ. ಒಂದೇ ಸ್ಟೆಚ್ಚಲ್ಲಿ ಹೊಡಿಬೇಕು, ಒಂದೇ ಸ್ಟೆಚ್ಚಲ್ಲಿ ನಾನ್ ಸ್ಟಾಪ್ ಹೊಡಿತಾರೆ ನಿಮ್ಗೆ. ಓ ಮಜಾ ಆಯೇಗಾ ಬೈ. ಫಾರೆಸ್ಟ್ ನೋಡ್ರಿ, ಇದು ಫಾರೆಸ್ಟ್. ಕಡಪ ಹತ್ರ ಬರೋಂಥ ನಲ್ಲಮಲ್ಲ ಫಾರೆಸ್ಟ್ ಏರಿಯಾ. ಮಧ್ಯಾಹ್ನದ ಬಿಸಿಲಿಗೆ ಹೋಗೋಕ್ಕೆ ಆಗಲ್ಲ ಈ ಪ್ಲೇಸ್ಗಳಲ್ಲೆಲ್ಲ. ಅದಕ್ಕೆ ಬೆಳಿಗ್ಗೆನೇ ಬಿಟ್ಟಿದ್ದಲ್ಲಿಂದ. ಸಖತ್ ವಿಂಡ್ ಬ್ಲಾಸ್ಟ್ ಇದೆ, ಏನು ಮಾತಾಡೋಕ್ಕೂ ಕೇಳಿಸಲ್ಲ. ಓ ಸಾಯಿ ಭಗವಾನ್ ಸಾಯಿಬಾಬಾ ಈಗ ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ ಸ್ಟ್ಯಾಚು. ಓ ಆಂಧ್ರದಲ್ಲಿ ತಮಿಳ್ನಾಡಲ್ಲಿ ಸೇಮ್ ಹೈವೇ ಇದ್ರೂ ನೆಮ್ಮದಿಯಾಗಿ ಹೋಗ್ಬಿಡಲ್ಲ ಗುರು. ಅಡ್ಡ ಬರ್ತಾರೆ, ಬರೀ ಅಡ್ಡ ಬರ್ತಾರೆ. ಅಲ್ಲಿಂದ ಇಲ್ಲಿ ತನಕ ಅದೇ ಸಮಸ್ಯೆ. ಕಡಪ ಇನ್ನು 80 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ನಾನ್ ಸ್ಟಾಪ್ ಹೊಡಿತಾ ಇದ್ದೀನಿ ಮಂತ್ರಾಲಯದಿಂದ. ರೆಕಾರ್ಡ್ ಅಂತೂ ಆಗುತ್ತೆ ಸರಿ. ಕಡಪ ಬರೋ ಮಠ ನಿಲ್ಲಿಸಿಲ್ಲ. ಇನ್ನು ಬ್ಯಾಕ್ ಪೇನ್ ಅಂತೂ ಶುರುವಾಗಿದೆ. ಏನಾಗುತ್ತಾ ಆಗ್ಬಿಡಿ ಬನ್ರಿ. ಇಳಿಯಂಗಿಲ್ಲ ಗಾಡಿ ಬಿಟ್ಟು. 80 ಕಿಲೋಮೀಟ್ರ್ ಏನಾರ ಮಾಡಿಬಿಡಿದ್ರೆ ನಾನ್ ಸ್ಟಾಪ್ 300, ಕರೆಕ್ಟ್ 300 ಹೊಡೆದಾಗ ನಾನ್ ಸ್ಟಾಪ್. ಬೇಸಿಗೆ ಬಂದಿದ್ರಿಂದ ನೀರೇ ಇಲ್ಲ. ಏನು
ಇನ್ನು 12 ಕಿಲೋಮೀಟ್ರ್ ಐತೆ. ಏನು ಲಾರಿ ಕಾಟ ಮರ, ಇಲ್ಲಿ ಲಾರಿ, ಬಸ್ಸು, ಬೈಕು ಮೂವರ್ದು ಕಾಟ ಐತಪ್ಪೋ. ಬಾ 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 300 ಕಿಲೋಮೀಟ್ರ್ ಸಿಂಗಲ್ ಸ್ಟೇಜ್ ಹೊಡೆದಿರೋದು ಸ್ನೇಹಿತರೆ. ಫೈನಲಿ ಕಡಪ ನಾನ್ ಸ್ಟಾಪ್ ಮಂತ್ರಾಲಯ ಟು ಕಡಪ ಹೊಡ್ತಿರೋದು. ಇನ್ನು 142 ಕಿಲೋಮೀಟರ್ ಇದೆ ತಿರುಪ್ತಿ. 142 ಕಿಲೋಮೀಟರ್ ತಿರುಪ್ತಿ ರೆಕಾರ್ಡ್ ರೈಡ್. ಬೆನ್ನು ಮೂಳೆ ನೋವು, ಬಾ ಏನು ನೋವು ಅಂತೀರ, ನಡ ಬೆನ್ನು ನೋವು ಬಂದ್ಬಿಡ್ತು ಅಂದ್ಕೊಂಬಿಡ್ರಿ. ಅಬ್ಬಾ ಅಬ್ಬಾ ಏನು ಹೊಡ್ತಾಗ್ರು ಅದು, ನಿಲ್ಸೇ ಇಲ್ಲ ಅಂದ್ಕೊಂಬಿಡ್ರಿ. ನೋಡ್ರಿ ಎಷ್ಟು ಕಿಲೋಮೀಟ್ರ್ ಬಂದಿದೆ ಅಂತ ಚೆಕ್ ಮಾಡಂತೇಳಿ. ಹಾಂ ಅಬ್ಬಾ ಬಾ ಹಾಂ ಹಾಂ ಫುಲ್ 12 అయితే 10 పడుతుంది, 2 ఉంటే. ನಮಸ್ತೆ ಸ್ನೇಹಿತರೆ, ಫೈನಲಿ ಕಡಪ ತಗೊಂಡು ಸ್ಟಾಪ್ ತಗೊಂಡು ಮತ್ತೆ ತಿರುಪತಿ ಕಡೆ. ಇನ್ನು 140 ಕಿಲೋಮೀಟ್ರ್ ಇದೆ. ಒಂದೇ ಒಂದು ಸಣ್ಣ ಟಿಫನ್ ಬ್ರೇಕ್ ಆಯಿತು. ಒಂದೇ ಸ್ಟೇಜಲ್ಲಿ ಹೊಡೆದು ಸುಸ್ತಾಗಿ ಹೊಡಿತು. ಈಗ ಆರಾಮ್ ಹೋಗೋದು, ಈಗ ಏನು ಅರ್ಜೆಂಟ್ ಇಲ್ಲ. ಸಿಂಪ್ಲಿ ಹೈವೇ ಸಿಕ್ಕರೆ ಆರಾಮ್ ಹೊಡಿಬೋದು. ಅದು ಹೈವೇ ಇನ್ನೊಂದು ನೋಡ್ಬೇಕು, ಇನ್ನೊಂದು 30-40 ಕಿಲೋಮೀಟ್ರ್ ಬಿಟ್ಟು ಹೈವೇ ಸಿಗ್ಬೋದು. ಹೈವೇ ಸಿಕ್ತು ಅಂದರೆ ಆರಾಮ 1 ಗಂಟೆ ಲೆಕ್ಕ ನಮಗೆ ಅಷ್ಟೇ. ಇನ್ನು ಹೈವೇ ಸಿಕ್ಕಿಲ್ಲ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆಗುತ್ತೆ. ಗೋವಿಂದ ಗೋವಿಂದ ಶ್ರೀ ವೆಂಕಟೇಶ ಇಂಡಿಕೇಟರ್ ಹಾಕ್ಕೊಂಡು ಹೋಗ್ತಿರ್ತಿರಲ್ಲಣ್ಣ. ದಿಸ್ ಇಸ್ ರಾಕೆಟ್ಸ್ ವಿಲ್ ಲಾಂಚ್ ಎವ್ರಿ ಟೈಮ್. ರಾಕೆಟ್ಸ್ ತಿರುಪತಿ ಹತ್ರ ಬರ್ತಿದ್ದಂಗೆ ಗುಡ್ಡ, ಮತ್ತೆ ಬೆಟ್ಟ ನೋಡ್ತಾ ಇದ್ದೀವಿ. 2 ಬೆಟ್ಟಗಳ ಒಡೆಯ ತಿಮ್ಮಪ್ಪ, ನಿನ್ನ ಬಳಿ ಬರುವೆ ಒಪ್ಪ. ಅಯ್ಯೋ ಈ ವರ್ಷದಲ್ಲಿದೆ ಫಸ್ಟ್ ತಿರುಪತಿ. 2024ರಲ್ಲಿ ಮೊದಲನೆಯ ಭೇಟಿಗಾಗಿ ಉತ್ತಮವಾದ ಒಂದು ಈ ಬಿಸಿಲಿನ ರೈಡ್. ತಿರುಪತಿ 133 ಕಿಲೋಮೀಟರ್ ಸ್ನೇಹಿತರೆ, 133 ಕಿಲೋಮೀಟರ್ ಇದೆ. ಒನ್ ವೇ ಇರೋದ್ರಿಂದ ಲಾರಿಯರಂತೂ 2 ಸೈಡ್ ಬರ್ತವ್ರೆ. ಓವರ್ಟೇಕ್ ಅಂತೂ ಮೇಲೆ ಹೊಡಿತವ್ರಪ್ಪ.
ಸಖತ್ ಡೇಂಜರ್ ಮಾತ್ರ. ಅದೇ ಹೌದು ಬರೀ ಇದೆ ಆಯ್ತು. ಎಲ್ಲ ಒಲವೇ ಇರೋದ್ರಿಂದ ಅವಸರ ಎಲ್ಲ ನಮಗೆ ಜಾಗ ಇಲ್ದಂಗೆ ಬಂದ್ಬಿಟ್ಟ ಹೊರಟ. ನೋಡ್ರಿ ಅಂತ ಹಂಸಾಗರ. ರಾಮ್ ಜಯ ರಾಮ್ ಜಯ ಜಯ ರಾಮ್. ಶ್ರೀ ಕೋಡಂದ್ರ ರಾಮಸ್ವಾಮಿ ವಾರಿ ಟೆಂಪಲ್, ಶ್ರೀ ತಿರುಮಲ ತಿರುಪತಿ ಅವರು ಮ್ಯಾನೇಜ್ ಮಾಡ್ತಿರೋದು ನೋಡ್ರಿ. ಅದೇ ಟ್ರಸ್ಟವರೇ ಇದರ ದೇವಸ್ಥಾನನ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದು. ಶ್ರೀ ಕೋದಂಡ ರಾಮಸ್ವಾಮಿ ಟೆಂಪಲ್, ವಾನಿ ಮೀಟ್. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಬೇಸಿಗೆ ಬಂದರೆ ಇದೊಂದು ಸಮಸ್ಯೆ ಪಾಪ ನೋಡ್ರಿ, ಎಲ್ಲ ಬರ್ತಾಬಿಟ್ಟಿದೆ. ಡ್ಯಾಮ್ ಎಲ್ಲ ಫುಲ್ಲು ಮಣ್ಣು ಕಾಣ್ತಾಯಿತ್ತು. ಓ ಇಲ್ಲಿಗೆ ರೋಡು ಸಹ ಇದು ಬರೀ ಬಸ್ನ ನೋಡ್ರಿ ಹೆಂಗೆ ಹೊಡಿತವ್ರೆ ಒಂದು ಬರೋ ಗಾಡಿಗಳಿಗೆ. ಅಲ್ಲ ಅವ್ರು ಏನು ಬೈಕ್ ಥರ ಹೊಡಿತಾರಲ್ಲ ಇಲ್ಲಿ ನೋಡ್ರಿ, ಅಲ್ಲಿ ಡಿವೈಡರ್ ಐತೆ, ನಾವು ಹೊಡಿಯೋಕ್ಕೆ ಶುರು ಮಾಡ್ತೀವಿ ಅಷ್ಟೇ. ಟೂ ವೀಲರ್ ಏನು ಆರಾಮ ಹೋಗ್ಬೋದು, ಬಸ್ನವರೇ ನುಗ್ಗಿಸ್ತವ್ರೆ. ಹಂಸ್ಗಳು ಗೊತ್ತೇ ಆಗಲ್ಲ ಮರ. 1000 ಕಿಲೋಮೀಟ್ರ್ ಹೋಗ್ರಿ ನೀವು ಗೊತ್ತಾಗಲ್ಲ. ಅದೇ ರೋಡ್ ಸರಿ ಇಲ್ಲ ಅಂದರೆ 100 ಕಿಲೋಮೀಟ್ರ್ ಹೋಗ್ರಿ ದೊಡ್ಡ ಮೈನೋವು ಆಗ್ಬಿಡುತ್ತೆ, ಸಖತ್ ಮೈನೋವು ಆಗ್ಬಿಡ್ತವೆ. ಓ ತಿರುಪತಿ 60 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಎಲ್ಲ ರೇಣುಗುಂಟ ನೆಕ್ಸ್ಟ್ ಸ್ಟಾಪ್. ರೇಣುಗುಂಟ ಆದಮೇಲೆ ತಿರುಪತಿ, ಆಮೇಲೆ ತಿರುಮಲ. ಧೂಳಂದ್ರೆ ಧೂಳಪ್ಪ, ಮೈನಿಂಗ್ ಮಾಡ್ತಿದ್ದಾರೆ ಇದು ಜಲ್ಲಿ. ಲಾರಿಯವ್ರು ಧೂಳಂದ್ರೆ ಧೂಳು, ಸಿಕ್ಕಾಬಡ್ಲೆ ಧೂಳಕ್ಕಾಬಿಡ್ರಿ. ಫೈನಲಿ ತಿರುಪತಿ ಹತ್ರ ಬಂತು ಸ್ನೇಹಿತರೆ. 20 ಕಿಲೋಮೀಟ್ರ್ ಇದೆ ತಿರುಪತಿ. ಈ ಸಿಂಗಲ್ ಹೈವೇ ಮಾತ್ರ ಮುಗಿಯಂಗಿಲ್ಲ. ರೇಣುಗುಂಟದಿಂದ ಹೊಸ ಹೈವೇ ಸಿಗುತ್ತೆ. ಸಿಕ್ಕಾಬಟ್ಲೆ ಸುಸ್ತಾಗೋದು ಈ ರೋಡಲ್ಲಿ ಒಂದು ಹೊಡೆಯಕ್ಕೆ. ಫೈನಲಿ ತಿರುಪತಿ ರೀಚ್ ಆದ್ವಿ ಸ್ನೇಹಿತರೆ. ಇನ್ನು 10 ಕಿಲೋಮೀಟ್ರ್ ಇದೆ. ಅಬ್ಬಾ ಆ ರೋಡಲ್ಲಂತೂ ಸಾಕಾಗೋಯ್ತು. ಹೈವೇ ಅಲ್ಲಾದ್ರೆ ಆರಾಮಾಗಿ ಹೋಗ್ಬಿಡೋದು. ಈ ಸಣ್ಣ ಪುಟ್ಟ 2 ವೇ ಇದೆಷ್ಟು ಈ ಥರ ಇದ್ದಿದ್ರು ಆರಾಮಿರ್ತಿತ್ತು ಅಟ್ಲೀಸ್ಟ್. ಅಲ್ಲಿ ಏನಿಲ್ಲ, 1 ವೇ ಅಷ್ಟೇ, ಹೋಗೋದು ಒಂದರಲ್ಲೇ ಬರೋದು ಒಂದರಲ್ಲೇ ಹಿಂಸೆ. ಆನೆ ಮರಿ ಹೆಂಗೆ ಮೇಂಟೆನೆನ್ಸ್ ಸೂಪರ್. ತಿರುಮಲ ಹಿಲ್ಸ್, ತಿರುಮಲ ಬೆಟ್ಟ ಮುಂದೆ ಕಾಣುತ್ತಾ ಇದೆ. ಕೊನೆಗೂ ಬಂದೇ ಬಿಟ್ವಿ. ಮಳೆಗಾಲದಲ್ಲಿ ಬಂದರೆ ಸೂಪರ್ ವ್ಯೂ ಕಾಣುತ್ತೆ. ಎಲ್ಲ ಬೇಸಿಗೆಗೆಲ್ಲ ಡ್ರೈ ಆಗಿಬಿಟ್ಟಿದೆ. ಇಳುಕೊಂಡ ವೆಂಕಟರಮಣ ಗೋವಿಂದ ಗೋವಿಂದ, ಇಳುಕೊಂಡ ವೆಂಕಟರಮಣ ಗೋವಿಂದ ಇಳುಕೊಂಡ ವೆಂಕಟರಮಣ ಗೋವಿಂದ ಗೋವಿಂದ. ಫಸ್ಟ್ ಟೈಮ್ ಬರ್ತಾ ಇರೋದು ರೈಡ್ ತಿರುಮಲ ತಿರುಪತಿ ಬೈಕಲ್ಲಿ. ಮಳೆಗಾಲದಲ್ಲಿ ಬಂದರೆ ಅಲ್ಲಿಂದ ನೀರು ಬೀಳುತ್ತೆ, ಅದೊಂದು ಸೂಪರ್ ಮಸ್ತ್ ಕಾಣೋದು ವ್ಯೂ ಅದು.
ಇವಾಗ ಲೆಫ್ಟ್ ಹೋದರೆ ಅಲ್ಲಿಪಿರಿ ಚೆಕ್ ಪೋಸ್ಟ್, ಪಾರ್ಕಿಂಗ್ ಚೆಕ್ ಪೋಸ್ಟ್. ಇಲ್ಲ ವೆಹಿಕಲ್ ಚೆಕ್ ಮಾಡೋ ಮೇಲೆ ಬಿಡೋದು. ಗೋವಿಂದ ಗೋವಿಂದ. ಈಗಲ್ಲಿ ಎಷ್ಟು ರಶ್ ಇದೆಯಾ ಏನು ಕತೆನೋ, ಬರೋದೇನೋ ಬಂದ್ಬಿಟ್ಟಿದ್ದೀನಿ. ದರ್ಶನ ಯಾವಾಗ ಆಗುತ್ತೆ ಏನು ಒಂದು ಗೊತ್ತಿಲ್ಲ ನೋಡ್ರಿ. ಸುಮ್ಮನೆ ಹೋಯ್ತಾ ಇದೀವಿ ಅಷ್ಟೇ. ಕಾರು ಬಸ್ಗಳಲ್ಲಿ ಅದು ಹೆಂಗೆ ಕೂತ್ಕೊಂತಾರಪ್ಪ ಜನ. ಇದರೆಲ್ಲ ಬೈಕೆಲ್ಲ ಸ್ವಲ್ಪ ಗಾಳಿ ಆಡುತ್ತೆ, ಹೆಂಗೆ ಇರ್ಬೋದು. ಇದರಲ್ಲಿ ಏನು ಬಸ್ಸಲ್ಲಿ ಹೆಂಗೆ ಪಾರ್ಕಿಂಗ್ ಏನು ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಕಮ್ಮಿನೇ ಇದ್ದಂಗೆ ಐತೆ. ನೋಡಂಬರಿ ಏನಾಗುತ್ತೆ ಮೇಲೆ. ಗೋವಿಂದ ಹೇಳ್ಕೊಂಡು ವೆಂಕಟರಮಣ ಗೋವಿಂದ ಗೋವಿಂದ. ಫೈನಲಿ ಕೊನೆಗೆ ತಿರುಮಲ ತಿರುಪತಿ ದೇವಸ್ಥಾನ. ಹೇಳ್ಕೊಂಡ ವೆಂಕಟರಮಣ ಗೋವಿಂದ ಗೋವಿಂದ. ಇದು 2 ವೀಲರ್ ಲೈನ್ ಇಲ್ಲಿದೆ. ಆ ಕಡೆ ಬಾರಪ್ಪ ಅಂತ ಕಳಿಸಿದ್ರು ಅವರು. ಓಕೆ ಓಕೆ.